ಕನ್ನಡ ಭಾಷೆಯ ವಿಚಾರದಲ್ಲಿ ಕನ್ನಡಿಗರನ್ನ ಆಕ್ರೋಶಭರಿತರನ್ನಾಗಿ ಮಾಡಿದಂಥ ಕಮಲ್ ಹಾಸನ್ ಉದ್ದಟತನ ಇನ್ನೂ ನಿಲ್ತಾ ಇಲ್ಲ. ಕ್ಷಮೆ ಕೇಳಲ್ಲ ಅಂತ ಹೇಳಿದ ನಂತರ ಈಗ ರಾಜ್ಯ ನಿರ್ಧಾರವನ್ನ ಮಾಡಬೇಕಾಗಿರೋದು ಇವರನ್ನ ಯಾವ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಕೂಡದು ಅನ್ನೋ ರೀತಿ. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಈಗ ಕೂಗು ಹೆಚ್ಚಾಗ್ತಾ ಇದೆ. ಬೃಹತ್ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿವೆ. ಫಿಲ್ಮ್ ಚೇಂಬರ್ ಮುಂದೆ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಥಗ್ ಲೈಫ್ ಬಿಡುಗಡೆ ಮಾಡದಂತೆ ಆಗ್ರಹಿಸಿ ಈಗ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅವರು ಕ್ಷಮೆ ಕೇಳಲಿ ಬಿಡಿ, ಅದರ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಅವರನ್ನ ಯಾವ ಕಾರಣಕ್ಕೂ ಕೂಡ ಸೇರಿಸಿಕೊಳ್ಬಾರ್ದು. ಜೊತೆಗೆ ಆ ಚಿತ್ರವನ್ನ ಕ್ಷಮೆ ಕೇಳಿದರೂ ಸಹ ಬಿಡುಗಡೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಅದು ಪ್ರಚಾರಕ್ಕೋಸ್ಕರ ಮಾಡಿರುವಂತಹ ಕೆಲಸ. ಪ್ರಚಾರದ ಹುಚ್ಚು ಹಿಡಿದಿದೆ. ಕಾರಣ ಈಗ ಯಾವುದೇ ರೀತಿಯಾಗಿ ಬೇಡಿಕೆಗಳಿಲ್ವಲ್ಲ. ಹಾಗಾಗಿ ಇರೋ ಒಂದಿಷ್ಟು ಚಿತ್ರಗಳು ಬಂದಾಗ ಅವುಗಳು ಬೇಡಿಕೆಗಳು ಬರಬೇಕು, ಜನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಭಾಷೆಯನ್ನು ಕೆರಳಿಸುವಂಥದ್ದು, ನೆಲ ಜಲ ವಿಚಾರದಲ್ಲಿ ಕೆರಳಿಸುವಂಥ ಕೆಲಸವನ್ನು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದೇನು ಹೊಸದಲ್ಲ. ಕಮಲ್ ಹಾಸನ್ ಕೂಡ ಹಿಂದೆ ಮಾಡಿದ್ದಾರೆ, ಈಗಲೂ ಕೂಡ ಮತ್ತೊಮ್ಮೆ ಮಾಡ್ತಾ ಇರೋದು. ಕಾರಣ ಚಿತ್ರ ಬಿಡುಗಡೆ ಆಗುವಂಥ ಟೈಮಲ್ಲಿ ಪ್ರಚಾರ ಆಗಬೇಕು, ಟಾಕಲ್ಲಿರಬೇಕು. ಅದು ನೋಡ್ತಾ ಇರಬೇಕಿದ್ರೆ ಬುಧವಾರ ಅಥವಾ ಗುರುವಾರಕ್ಕೆ ಒಂದೇನೋ ಬರುತ್ತೆ, ಅದಕ್ಕೆ ಆಮೇಲೆ ಓ ಅಂತ ಎಲ್ಲರೂ ಅವಕಾಶ ಕೊಡೋದು. ಹೋರಾಟಗಾರರು ಪ್ರತಿಭಟನೆ ಮಾಡ್ತೀವಿ ಅಂದಿದ್ದಾರೆ. ಕಮಲ್ ದುಬೈನಲ್ಲಿ ಇದ್ದಾರಂತೆ, ಸಂಪರ್ಕ ಸಾಧ್ಯವಾಗ್ತಿಲ್ಲ. ಯಾಕ್ರಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀರಾ? ನಾಳೆ ಬೆಳಗ್ಗೆ 11ಕ್ಕೆ ಇಂಡಿಯಾಗೆ ಕಮಲ್ ಬರ್ತಾರೆ. ಬರಲಿ ಬಿಡಲಿ, ನಿಮಗೇನಾಗಬೇಕಾಗಿದೆ? ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹಣ ವಾಪಸ್ಗೆ ತೀರ್ಮಾನವನ್ನ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆ ಕರೆಕ್ಟ್, ಒಳ್ಳೆ ಕೆಲಸ. ಅವರು ಕ್ಷಮೆ ಕೇಳಲಿ ಬಿಡಲಿ. ಕಮಲ್ ಹಾಸನ್ ಕ್ಷಮೆಗೆ ಅರ್ಹರಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀರಲ್ಲ, ವೆರಿ ಗುಡ್, ವೆರಿ ಗುಡ್. ಅವ್ರು ಕ್ಷಮೆ ಕೇಳಲಿ ಬಿಡಲಿ. ಅವರನ್ನು ಸಂಪರ್ಕನೂ ಮಾಡಕ್ಕೆ ಹೋಗ್ಬಿಡಿ. ಅವ್ರಿಗೆ ಏನು ಕೊಡೋದಿದೆ ವಾಪಸ್ ಕೊಟ್ಬಿಡಿ. ಯಾವ ಕಾರಣಕ್ಕೂ ಕೂಡ ಅವರ ಚಿತ್ರವನ್ನು ಕರ್ನಾಟಕದಲ್ಲಿ ಪ್ರದರ್ಶನವನ್ನು ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ವಿತರಕರು ನೀವು ಡಿಸೈಡ್ ಮಾಡಿಬಿಟ್ರೆ ಮುಗೀತವೆ. ಡಿಸೈಡ್ ಮಾಡಿ. ಇವತ್ತು ಡಿಸೈಡ್ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಇವತ್ತು ಸಭೆಯನ್ನು ಮಾಡಿ ತದನಂತರ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನು ನಾವು ಏನು ನಮ್ಮ ಕನ್ನಡ ಪರ ಸಂಘಟನೆಗಳ ಘೋಷಣೆ ಇದೆಯಲ್ಲ, ಅದ್ರ ಜೊತೆಗೆ ಇದ್ದೇ ಇರ್ತೀವಮ್ಮ. ಈಗ ಅವರು ಉದ್ಘಾಟನೆ ತೋರಿಸ್ತಾ ಇದ್ದಾರೆ ಅಲ್ವಾ, ಅವ್ರೇನು ಬಂದ್ವಾ, ಪಬ್ಲಿಸಿಟಿ ಮಾಡಿದ್ವಾ, ನಮ್ಮ ಪಿಕ್ಚರ್ ಆಗಿದೆ ಅಂತ ಇದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾಷೆ ಬಗ್ಗೆ ಅವ್ರಿಗೆ ಏನು ಬೇಕಾಗಿತ್ತು? ಆಮೇಲೆ ನಮ್ಮ ಇಂಡಸ್ಟ್ರಿ ದೊಡ್ಡದಿದೆ ಮೇಡಮ್. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಅಂತ ಅಲ್ಲೂ ನಾವು ಅಬಿಲೇಟೆಡ್ ಮೆಂಬರ್ ಆಗಿದ್ವಿ. ಅವ್ರಿಗೂ ತಿಳಿಸಿದ್ವಿ. ಅವರು ಸಹ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಕಮಲ್ ಹಾಸನ್ ಸರ್ ಇದರಲ್ಲಿದ್ದಾರೆ ದುಬೈ. ನಾಳೆ 11 ಗಂಟೆಗೆ ಇಲ್ಲಿಗೆ ಇಂಡಿಯಾಗೆ ಬರ್ತಾ ಇದ್ದಾರಂತೆ. ಅಲ್ಲಿಗೆ ಬಂದಾಗ ಅವ್ರು ಭೇಟಿ ಮಾಡ್ತಾಯಿದ್ದಾರೆ. ಅವನು SIFC ಭೇಟಿ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ವಿತರಕರು ಡೈಲಿ ಟಚ್ಚಲ್ಲಿದ್ದಾರೆ. ಅವ್ರು ಅಮೌಂಟ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅನ್ನೋದು ಅವ್ರನ್ನ ಕೇಳ್ತಾನೆ ಇದ್ದಾರೆ. ಅವರು ಪ್ರೊಡಕ್ಷನ್ ಹೌಸ್ ಏನು ಹೇಳ್ತಾ ಇದೆ ಅಂದರೆ, ನಾವು ನಾಳೆನೇ ಬಗೆಹರಿಸ್ಬಿಡ್ತೀವಿ, 11 ಗಂಟೆಯಲ್ಲಿ ನಮಗೆ ವಿಷಯ ತಿಳಿಸ್ತೀವಿ, ನಿಮಗೇನು ಹಣ ವಾಪಸ್ ಕೊಡೋದಾ ಅಥವಾ ಅವ್ರ ಹತ್ರ ಸಮಯ ಕೇಳಿಸೋದಾ ಅನ್ನೋದನ್ನ ನಾಳೆ 11 ಗಂಟೆವರೆಗೂ ಟೈಮ್ ಹೇಳಿದ್ದಾರಮ್ಮ ನಮಗೆ. ನಮಗೆ ಗೊತ್ತಿರೋ ಮೆಸೇಜ್ ಪ್ರಕಾರ ಪ್ರೊಡಕ್ಷನ್ ಹೌಸನ್ನು ಭೇಟಿಯಾಗಿದ್ದಾರೆ. ಇವ್ರನ್ನ ಎಲ್ಲರೂ ಅವರು ಏನು ಮಾಡಬೇಕಾದ್ರೆ ಸೊ ನಾಳೆ ಇವತ್ತಿನ ಈ ಮಾತಿಗೆ ಬದ್ಧರಾಗಿ ನಿಂತ್ಕೊಳ್ಳಿ. ಒಂದು ಸಿನಿಮಾಯಿಂದ ಬಿಡೋದ್ರಿಂದ ಏನೂ ಆಗಲ್ಲ, ಕಳೆದೇನು ಹೋಗಲ್ಲ. ಒಂದು ಸಿನಿಮಾ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಪಾಠ ಕಲಿಸ್ಬೇಕು. ಹಾಗಾಗಿ ಅವ್ರು ಕ್ಷಮೆ ಕೇಳಲಿ ಬಿಡಿ. ಇಲ್ಲಿವರೆಗೂ ಕೊಡುವಂಥದ್ದು ಕೊಟ್ಟಾಯಿತು. ಇನ್ನೇನು ನಾಳೆ ಚಿತ್ರ ರಿಲೀಸ್ ಆಗುತ್ತೆ ಅಂತಂದಾಗ ಬಂದುಬಿಟ್ಟು ಕ್ಷಮೆ ಕೇಳಿಬಿಟ್ಟು ಚಿತ್ರ ಪ್ರದರ್ಶನ ಮಾಡೋದಲ್ಲ. ಈಗಾಗಲೇ ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಿಗೆ ವಿತರಣೆಯನ್ನು ಮಾಡ್ತಾ ಇದ್ರು. ಸ್ವಯಂ ಪ್ರೇರಣೆಯಿಂದ ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ಈಗ ಹಿಂದೇಟಾಕಿವೆ. ಹೋರಾಟಗಾರರ ಎಚ್ಚರಿಕೆಗೆ ಈಗ ಹೆದರುವುದಲ್ಲ ಇದು. ಹೋರಾಟಗಾರರ ಎಚ್ಚರಿಕೆಗೆ ಹೆದರುವಂಥದ್ದಲ್ಲ ಥಿಯೇಟರ್ಗಳು. ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಮ್ಮ ಭಾಷೆಯ ವಿಚಾರದಲ್ಲಿ ಈ ರೀತಿಯಾಗಿ ಮಾತನಾಡಿದಂಥವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಯೋಚನೆ ಮಾಡಿ. ಒಂದು ಸಲ ಕಲಿಸಿ, ಇನ್ನೊಂದು ಸಲ ಅಲ್ಲಿರುವಂಥವರೆಲ್ಲ ಯೋಚನೆ ಮಾಡ್ತಾರೆ, ಮಾತನಾಡಬೇಕಾ ಮಾತಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಆ ಮೆಸೇಜನ್ನು ಕೊಡುವಂಥ ಕ್ಲಿಯರ್ ಕಟ್ ಆಗಿರಬೇಕು. ಈಗ ನಾಳೆ ಬಂದುಬಿಟ್ಟು ಬುಧವಾರ ಅಥವಾ ಗುರುವಾರ, ಶುಕ್ರವಾರ ರಿಲೀಸ್ ಆಗಬೇಕು. ಬುಧವಾರ ಗುರುವಾರಕ್ಕೆ ಬಂದುಬಿಟ್ಟು ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಬಿಟ್ಟು ಏನೋ ಸುದ್ದಿಗೋಷ್ಠಿ ಮಾಡಿಬಿಟ್ಟು ಕೇಳಿಬಿಟ್ಟು ಆಮೇಲೆ ನಾವು ವಿಶಾಲ ಹೃದಯದವರು ಕನ್ನಡಿಗರು ಅಂತ ಹೇಳ್ಬಿಟ್ಟು ಆಯಿತು ಪ್ರದರ್ಶನ ಮಾಡ್ಕೊಳ್ಳಿ ಅಂತಂದರೆ ಮನಮರ್ಯಾದೆ ಇಲ್ವಾ ನಮಗೆ?
ಕಮಲಹಾಸನ್ ಒಬ್ಬ ಮಹಾನಟ ಅನ್ನೋದು ಗೌರವ ಇದೆ ಅವ್ರ ಮೇಲೆ. ಅವ್ರ ಸಿನಿಮಾ ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದಾದ್ರೆ ಕಮಲಹಾಸನ್ ನೀವು ಕ್ಷಮೆ ಯೋಚಿಸ್ಲೇಬೇಕು. ಅವ್ರು ಕ್ಷಮೆ ಯೋಚಿಸದೆ ಹೋದ್ರೆ ಎಲ್ಲ ಥಿಯೇಟರ್ಗೆ ಬೆಂಕಿ ಹಾಕ್ತೀವಿ. ಶಿವರಾಜ್ ಕುಮಾರ್ ಯಾವುದು ದೊಡ್ಡ ವಿಚಾರ, ಕನ್ನಡ ನಿಮಗೆ ದೊಡ್ಡದು ಅಂತ ಅನಿಸ್ತಾ ಇಲ್ವಾ? ಹೇಳುವಂಥ ಧೈರ್ಯ ನಿಮಗಿಲ್ವಾ? ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲಹಾಸನ್ಗೆ ಹೇಳಬೇಕು ಹೊರತು ಬಿಟ್ಬಿಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ನಿಮ್ಮ ದೊಡ್ಡ ಮನೆಗೆ ಸರಿಯಲ್ಲ, ಅದಕ್ಕೆ ಧಕ್ಕೆ ಆಗುತ್ತೆ. ಕಮಲಹಾಸನ್ ಬಗ್ಗೆ ನಮಗೆ ಯಾರಿಗೂ ಕನಿಕರನೂ ಇಲ್ಲ. ಕಮಲಹಾಸನ್ ಅವರು ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳದೆ ಹೋದರೆ ಯಾವುದೇ ಕಾರಣಕ್ಕೂ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ನಾವು ಕನ್ನಡ ಪರ ಸಂಘಟನೆಗಳು ಜೊತೆ ನಾವಿರ್ತೀವಿ. ಇದು ಪಾಠ. ಮುಂದಿನ ದಿನಗಳಲ್ಲಿ ಯಾರೇ ವ್ಯಕ್ತಿ ಮಾತಾಡುವಾಗ ಭಾಳ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾತಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಅವನು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನು ಕೇಳಲೇಬೇಕು. ಅವ್ನು ಕನ್ನಡಕ್ಕಿಂತ ಕೇಳಲ್ಲ ಅಂತ ಹೇಳಿದ್ರೆ ಅವ್ನ ಸಿನಿಮಾ ನಾವು ಬಿಡೋಲ್ಲ ಅಂತ ಹೇಳಬೇಕಾಗತ್ತೆ. ಅವ್ನ ಸಿನಿಮಾ ಖಂಡಿತ ಬಿಡಲ್ಲ, ಅದ್ರೇನು ಉತ್ಪ್ರೇಕ್ಷೆ ಇಲ್ಲ. ಅವನ ಸಿನಿಮಾಗಳನ್ನ ಎಲ್ಲ ಚಿತ್ರಮಂದಿರದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ. ಇದು ಕೇವಲ ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳೋದು ಇಚ್ಛೆ ಪಡ್ತೀನಿ. ರಾಜ್ಯ ಸರ್ಕಾರವನ್ನು ಯಾವ ಸರ್ಕಾರ? ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಸರ್ಕಾರ. ಅವ್ರು ಯಾಕೆ ಕಮಲಹಾಸನ್ ಪರ ನಿಲ್ತಾರೆ? ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ನೋಡಿ, ಇಲ್ಲಿಯವರೆಗೂ ಹೇಳಿದ್ದಾಗೋಯ್ತು, ಇಲ್ಲಿಯವರೆಗೂ ಮಾತನಾಡಿದ್ದಾಗೋಯ್ತು. ಇನ್ಮೇಲೆ ಅವ್ರು ಕ್ಷಮೆ ಕೇಳಿ ಬಿಡಲಿ, ಕ್ಷಮೆ ಕೇಳಿ ಅನ್ನೋದ್ರೆ ದೊಡ್ಡ ತಪ್ಪು. ಕೇಳಲಿ ಬಿಡಲಿ. ಚಿತ್ರವನ್ನು ಈ ಬಾರಿ ಯಾವ ಕಾರಣಕ್ಕೂ ಕೂಡ ಪ್ರದರ್ಶನ ಕರ್ನಾಟಕದಲ್ಲಿ ಆಗಕೂಡದು ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬರಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ? ಹೌದು ಅರುಣ್, ಇಲ್ಲಿ ಹೋರಾಟಗಾರರ ಆಕ್ರೋಶದ ಉದ್ದೇಶವಂತೂ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಒಂದು ವೇಳೆ ಕ್ಷಮೆ ಕೇಳಿದ್ರು ಕೂಡ ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಆ ಸಿನಿಮಾವನ್ನು ಸಂಪೂರ್ಣವಾಗಿ ಬೈಕಾಟ್ ಮಾಡಿಬಿಡಿ. ಆಲ್ರೆಡಿ ಈಗೇನು ನೀವು ಮುಂಗಡ ಹಣವನ್ನೆಲ್ಲ ತಗೊಂಡಿದ್ದೀರಲ್ಲ, ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಅನ್ನೋ ಒಂದು ಸ್ಪಷ್ಟ ನಿರ್ಧಾರವನ್ನು ಘೋಷಿಸಿಬಿಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಸ್ಪಷ್ಟವಾಗಿರೋದು ಫಿಲ್ಮ್ ಚೇಂಬರ್ ಹಾಗೂ ಹಂಚಿಕೆದಾರರು. ಯಾಕೆ ಅಂದರೆ ಕ್ಷಮೆಗೆ ಲಿಟ್ರಲಿ ಬೇಡಿಕೆ ಅಂದರೆ ಬೇಡ್ತಾ ಇದ್ದಂಗಿದೆ ಪರಿಸ್ಥಿತಿ. ಖಂಡಿತವಾಗಲೂ ಇದನ್ನೇ ಆಕ್ರೋಶಗೊಂಡಿರೋದು ಇದೇ ವಿಚಾರಕ್ಕೆ ಕನ್ನಡ ಪರ ಹೋರಾಟಗಾರರು. ಹೀಗಾಗಿ ಕೆಲವೇ ಗಂಟೆಗಳಲ್ಲಿ ಈಗ ಎಲ್ಲರಿಗೂ ಒಗ್ಗೂಡ್ಕೊಂಡು ಒಂದು ಹೋರಾಟ ಮಾಡಿ ಸಂಪೂರ್ಣವಾಗಿ ಥಗ್ ಲೈಫ್ ಸಿನಿಮಾವನ್ನು ಕ್ಷಮೆ ಕೇಳಿದ್ರು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ಲಿ ಕೂಡ ಪ್ರತಿಭಟನೆಯ ಬಳಿಕ ಒಂದು ಮಹತ್ವದ ಒಂದು ಮೀಟಿಂಗನ್ನು ಮಾಡಿ ಏನು ಮಾಡಬೇಕು ಮುಂದೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರಂತೆ. ಆದರೆ ನೋಡಿ, ದುರಂತ ಅಂದರೆ ಇನ್ನೊಂದು 4 ದಿನ ಇದೆ, ಈಗಲೂ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೂ ಕಮಲ್ ಹಾಸನ್ ಅವರು ಸಂಪರ್ಕ ಮಾಡ್ತಿಲ್ಲ. ಕಮಲ್ ಹಾಸನ್ ಅವರು ಬಂದರೆ ಕ್ಷಮೆ ಕೇಳ್ಬೋದು ಅನ್ನೋ ಬೇಡಿಕೆ ನಿರೀಕ್ಷೆ ಇನ್ನೂ ಕೂಡ ಇಟ್ಕೊಂಡಿದ್ದಾರಲ್ಲ, ಇದನ್ನ ಏನು ಹೇಳಬೇಕು? ಅದೇ ರೀತಿಯಲ್ಲಿ ಈಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಸಂಪೂರ್ಣವಾಗಿ ಬೈಕಾಟ್ ಅಂತ ಘೋಷಿಸೋಕೆ ಯಾಕಾಗಲ್ಲ? ಪ್ರತಿ ಬಾರಿ ಎಳಿತಾ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಕ್ಷಮೆ ಕೇಳ್ಬೋದು, ಆಮೇಲೆ ಅವಕಾಶ ಕೊಡೋಣ, ಕ್ಷಮಿಸಿ ನೋಡೋಣ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಇದನ್ನೇ ಕನ್ನಡ ಪರ ಸಂಘಟನೆಗಳು ಬೇಸರ ವ್ಯಕ್ತಪಡಿಸಿದ್ದು, ಒಂದು ನಿರ್ಧಾರಕ್ಕೆ ಬಂದ್ಬಿಡಿ, ಬೈಕಾಟ್ ಮಾಡೇ ಬಿಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅಸ್ಪಷ್ಟವಾಗಿದೆಯಲ್ಲ, ಅದೇ ಒಂದು ದೊಡ್ಡ ದುರಂತ ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಫಿಲ್ಮ್ ಚೇಂಬರ್ ಮುಂದೆ ಪ್ರತಿಭಟನೆ ಏನೋ ಮಾಡ್ತಾ ಇದ್ದಾರೆ, ನಾವು ಥಿಯೇಟರ್ಗಳಿಗೆಲ್ಲ ಅದನ್ನು ಮಾಡ್ತೀವಿ ಅಂಥೇಳಿ. ಹೋರಾಟಗಾರರು ಬೆಂಗಳೂರು ಬಂದ್ ಮಾಡ್ತೀವಿ ಅಂತಿದ್ದಾರೆ. ಬೆಂಗಳೂರೆಲ್ಲ ಬಂದ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ತೀರ್ಮಾನ ಆಗಬೇಕಾಗಿರುವಂಥದ್ದು ವಿತರಕರದ್ದು. ನಾವು ಈ ಚಿತ್ರವನ್ನು ಪ್ರದರ್ಶನ ಮಾಡೋದಿಲ್ಲ ಅಂತ ಸ್ಪಷ್ಟ ನಿಲುವು ತಗೊಳ್ಳಿ. ಅದು ಯಾಕೆ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಕ್ಷಮೆ ಕೇಳಲಿ ಅಂತ ಯಾಕ್ರಿ ಭಿಕ್ಷೆ ಬೇಡ್ತಾ ಇದ್ದೀರಾ? ಏನು ಅವಶ್ಯಕತೆ ಇದೆ? ಸ್ವಾಭಿಮಾನ ಇಲ್ವಾ ನಿಮಗೆ? ಹೋಗ್ಬಿಟ್ಟು ಕ್ಷಮೆ ಕೇಳಿ ಅಂತ ಹೇಳಿ ಕೇಳೋಕ್ಕೆ ಯಾವ ಸೀಮೆ ನಾಯಕ ಅವನು? ಕೇಳಕ್ಕೆ ಹೋಗ್ಬಿಡಿ, ಕ್ಷಮೆ ಕೇಳಿ ಅಂತ ಹೇಳೋದೇ ಬಿಟ್ಬಿಡಿ. ವಿತರಕರು ಒಂದು ನಿರ್ಧಾರ ಮಾಡಿ, ಈ ಬಾರಿ ನಾವು ಚಿತ್ರ ಪ್ರದರ್ಶನ ಮಾಡಲ್ಲ. ಒಂದಲ್ಲ 2 ಬಾರಿ ಅವ್ರು ಹೇಳಿದ್ದಾರೆ ನಾನು ಕ್ಷಮೆ ಕೇಳಲ್ಲ ಅಂಥೇಳಿ. ಆದರೂ ನಮಗೆ ಮಾನ ಮರ್ಯಾದೆ ಇಲ್ವಾ? ಹೋಗ್ಬಿಟ್ಟು ಕ್ಷಮೆ ಕೇಳಿ ಅಂತ ಕೇಳೋಕ್ಕೆ ಬಿಟ್ಬಿಡಿ. ಅದನ್ನು ಅವ್ರ ಹತ್ರ ಹೋಗಿ ಏನು ಕ್ಷಮೆ ಕೇಳಿ ಅಂತ ಒತ್ತಾಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುವಂಥದ್ದು, ಭಿಕ್ಷೆ ಬೇಡೋ ರೀತಿಯಲ್ಲಿ ಕೇಳುವಂಥದ್ದು ಏನು ಬೆಗ್ಗರ್ ಸರ್? ಅವೆಲ್ಲ ಕೂತ್ಕೊಳ್ರಿ ಸುಮ್ಮನೆ. ಎಲ್ಲ ಹೋರಾಟಗಾರರು ಕೇಳ್ತಾ ಇದ್ದೀರಾ, ಫಸ್ಟು ಮೂವಿಗಳನ್ನು ಬ್ಯಾನ್ ಮಾಡಿಸಿ ಅವರದ್ದು ಯಾವುದು ಕೂಡ ಇಲ್ಲಿ ಪ್ರದರ್ಶನ ಆಗಕೂಡ್ದು ಅಂತ ನಿರ್ಧಾರಕ್ಕೆ ಬನ್ನಿ ಗಟ್ಟಿಯಾಗಿ. ಅದನ್ನು ನಾವು ಏನು ನಮ್ಮ ಕನ್ನಡ ಪರ ಸಂಘಟನೆಗಳ ಘೋಷಣೆ ಇದೆಯಲ್ಲ, ಅದ್ರ ಜೊತೆಗೆ ಇದ್ದೇ ಇರ್ತೀವಮ್ಮ. ಈಗ ಅವರು ಉದ್ಘಾಟನೆ ತೋರಿಸ್ತಾ ಇದ್ದಾರೆ ಅಲ್ವಾ? ಅವ್ರೇನು ಬಂದ್ವಾ, ಪಬ್ಲಿಸಿಟಿ ಮಾಡಿದ್ವಾ, ನಮ್ಮ ಪಿಕ್ಚರ್ ಆಗಿದೆ ಅಂತ ಇದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾಷೆ ಬಗ್ಗೆ ಅವ್ರಿಗೆ ಏನು ಬೇಕಾಗಿತ್ತು? ಆಮೇಲೆ ನಮ್ಮ ಇಂಡಸ್ಟ್ರಿ ದೊಡ್ಡದಿದೆ ಮೇಡಮ್.
ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಅಂತ ಅಲ್ಲೂ ನಾವು ಅಬಿಲೇಟೆಡ್ ಮೆಂಬರ್ ಆಗಿದ್ವಿ. ಅವ್ರಿಗೂ ತಿಳಿಸಿದ್ವಿ, ಅವರು ಸಹ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಕಮಲ್ ಹಾಸನ್ ಸರ್ ಇದರಲ್ಲಿದ್ದಾರೆ ದುಬೈ, ನಾಳೆ 11 ಗಂಟೆಗೆ ಇಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾರಂತೆ. ಅಲ್ಲಿಗೆ ಬಂದಾಗ ಅವ್ರು ಭೇಟಿ ಮಾಡ್ತಾಯಿದ್ದಾರೆ, ಅವನು SIF ಸಿಂಗ್ರನ್ನು ಭೇಟಿ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ವಿತರಕರು ಡೈಲಿ ಟಚ್ಚಲ್ಲಿದ್ದಾರೆ, ಅವ್ರು ಅಮೌಂಟ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅನ್ನೋದು ಅವ್ರನ್ನ ಕೇಳ್ತಾನೆ ಇದ್ದಾರೆ. ಅವರು ಪ್ರೊಡಕ್ಷನ್ ಹೌಸ್ ಏನು ಹೇಳ್ತಾ ಇದೆ ಅಂದರೆ, ನಾವು ನಾಳೆನೇ ಬಗೆಹರಿಸ್ಬಿಡ್ತೀವಿ, 11 ಗಂಟೆಯಲ್ಲಿ ನಮಗೆ ವಿಷಯ ತಿಳಿಸ್ತೀವಿ, ನಿಮಗೇನು ಹಣ ವಾಪಸ್ ಕೊಡೋದಾ ಅಥವಾ ಅವ್ರ ಹತ್ರ ಸಮಯ ಕೇಳಿಸೋದಾ ಅನ್ನೋದನ್ನು ನಾಳೆ 11 ಗಂಟೆವರೆಗೂ ಟೈಮ್ ಹೇಳಿದ್ದಾರಮ್ಮ ನಮಗೆ. ನಮಗೆ ಗೊತ್ತಿರೋ ಮೆಸೇಜ್ ಪ್ರಕಾರ ಪ್ರೊಡಕ್ಷನ್ ಹೌಸನ್ನು ಭೇಟಿಯಾಗಿದ್ದಾರೆ. ಇವ್ರನ್ನ ಎಲ್ಲರೂ ಅವರು ಏನು ಮಾಡಬೇಕಾದ್ರನ್ನೆಲ್ಲ ಮಾಡ್ತಾಯಿದ್ರೆ ನಾವು ಎಲ್ಲರಿಗೂ ಇಮೇಲ್ಗಳು ಹಾಕಿದ್ವಿ. ವ್ಯಕ್ತಿ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ನಾವೇನು ಮಾಡಬೇಕಿಲ್ಲ, ವೆಯ್ಟ್ ಮಾಡಲೇಬೇಕು. ಅದು ನಾಳೆ ಹೇಳಿದ್ದಾರೆ, ನಾವೇನು ನಮ್ಮ ವಿತರಕರು ಏನಿದ್ದಾರೆ ಅವರು ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾಳೆ ತಿಳಿಸ್ತಾರೆ. ಅಥವಾ ವಾಪಸ್ ಮೇಡಮ್ ಒಂದೇ ಒಂದು ಅವರು ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ಯಾವುದೇ ರೀತಿಯ ಇಲ್ಲಿ ಸಪೋರ್ಟ್ ಮಾಡೋದೇ ಇಲ್ಲ. ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳು ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಎಕ್ಸಿಬಿಟರ್ಸು, ನಮ್ಮ ಡಿಸ್ಟ್ರಿಬ್ಯೂಟ್ರೂ ಮಾಡ್ತಾ ಇಲ್ಲ. ಸರ್, ಅವ್ರು ಕ್ಷಮೆ ಕೇಳಲ್ಲ ಅಂತ 2 ಸಲ ಹೇಳಿದ್ದಾರೆ, ಮುಖಕ್ಕೆ ಉಗ್ದಂಗೆ ಹೇಳ್ತಾ ಇದ್ದಾರೆ. ಈಗಲೂ ನಿಮಗೆ ಅರ್ಥ ಆಗ್ತಿಲ್ಲ ಅಂತಾರೆ, ಏನು ಮಾಡೋಣ? ಯಾಕೆ ಅವ್ರನ್ನ ಅಷ್ಟು ಕಾಯ್ತಾ ಇದ್ದೀರಾ? ಒಂದು ಡಿಸಿಷನಿಗೆ ಬರೋಕ್ಕಾಗ್ತಿಲ್ವಾ ನಿಮಗೆ? ಭಾಷೆಗಿಂತ ಕಾಸೆ ಜಾಸ್ತಿ ಆಗೋಯ್ತಾ ನಿಮಗೆ? ಒಂದು ಸಲ ಡಿಸಿಷನಿಗೆ ಬನ್ನಿರಿ, ಒಂದು ಸಲ ಪಾಠ ಕಲಿಸಿ ಅಂತಂದರೆ ಕೇಳ್ತೀವಿ, ಕೇಳಿಸ್ತೀವಿ. ಏನು ಮಾತಾಡ್ತಾ ಇದ್ರಿ ನೀವೆಲ್ಲ?